ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಬ್ಯೂಟಿಷಿಯನ್. ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಸ್ಕಿನ್ ಕೇರ್ ರೂಟೀನ್. ಔಟ್ಸೈಡೆಲ್ಲ ಹೋಗಿ ಬಂದಿರ್ತೀವಿ, ಡಸ್ಟ್ ಎಲ್ಲ ಕೂತ್ಕೊಂಡು ಸ್ಕಿನ್ ಎಲ್ಲ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಇವಾಗ ನಾನೊಂದು 4-5 ಡೇಸ್ ಆಯಿತು ಔಟ್ಸೈಡೆಲ್ಲ ಹೊರಗೆ ಹೋಗೋದು ಬರೋದು ಇತ್ತು. ಅದರಿಂದ ತುಂಬಾ ಪಿಂಪಲ್ಸು ಆಮೇಲೆ ವೈಟ್ ಹೆಡ್ಸ್ ಸ್ಟಾರ್ಟ್ ಆಗ್ತಾ ಇತ್ತು. ಇದಕ್ಕೆ ಇವತ್ತು ನಾನು ಒಂದು ರೆಮಿಡಿನ ತೋರಿಸ್ಬೇಕು ನಿಮಗೆ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಸಿಂಪಲ್ಲಾಗಿ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೇವಲ್ವ, ಕಡಲೆ ಹಿಟ್ಟು ನೋಡ್ತಾ ಇರ್ಬೋದು. ಒಂದು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ರೋಸ್ ವಾಟರು, ಇದು ಇಂಪಾರ್ಟೆಂಟು. ರೋಸ್ ವಾಟರು ನಾನು ಪಾರ್ಲರ್ಗೆಲ್ಲ ಯೂಸ್ ಮಾಡೋದು. ನನಗೆ 1/2 ಲೀಟರು 1 ಲೀಟರು ತಗೊಂಡಿರ್ತೀನಿ. ಅಂದರೆ ನನ್ನ ಕಸ್ಟಮರ್ಸ್ಗೆಲ್ಲ ನಾನು ಫೇಶಿಯಲ್ ಮಾಡೋಕ್ಕೆ ಇದನ್ನೇ ನಾನು ಯೂಸ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಅಷ್ಟೊಂದು ಯೂಸ್ ಆಗೋಲ್ಲ ಅಂದರೆ ಈ ಥರ ಚಿಕ್ಕ ಬಾಟಲ್ಸು ಕೂಡ ಸಿಕ್ಕತ್ತಲ್ವ ರೋಸ್ ವಾಟರ್ದು. ಈ ಥರ ಬೇಕಿದ್ರೆ ನೀವು ತಗೊಳ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಫೇಸ್ ಪ್ಯಾಕಿಗೆ. ನಂತರ ಇದು ಆಲ್ಪ್ಸ್ ಗುಡ್ನೆಸ್ ಅವರ ಬೀಟ್ರೂಟ್ ಪೌಡರ್, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ನ್ಯಾಚುರಲ್ 100% ನ್ಯಾಚುರಲ್ ಇದೆ. ಇದು ಸ್ಕಿನ್ ಆ್ಯಂಡ್ ಹೇರ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಬೀಟ್ರೂಟ್ ಪೌಡರ್ ಇದು ಚೆನ್ನಾಗಿದೆ ನೋಡಿ. ಜಸ್ಟ್ ಇದು 99 ರುಪೀಸ್ ಇರುತ್ತೆ ರೇಟು. ತುಂಬ ಚೆನ್ನಾಗಿದೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದರಲ್ಲಿ ಈ ಥರ ಒಂದು ಪಾಕೆಟ್ ಇರುತ್ತೆ ನೋಡ್ತಾ ಇರ್ಬೋದು. ಈ ಥರ ಇರುತ್ತೆ. ಇದನ್ನು ನಾವು ಕಡಲೆ ಹಿಟ್ಟನ್ನು ತಗೊಂಡಿರ್ತೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನು 1/2 ಟೀ ಸ್ಪೂನು ತಗೊಂಡ್ರೆ ಸಾಕಾಗುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನೋಡ್ತಾ ಇರ್ಬೋದು, ಈ ಥರ ಇಷ್ಟಾದರೆ ಸಾಕಾಗತ್ತೆ. ಇವಾಗ ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಬಾಟಲ್ ಯೂಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ, ಬಟ್ ಇವಾಗ ನಾನು ಇದೇ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಬ್ರಷ್ ಬೇಕು ಅಂತ ಏನಿಲ್ಲ, ಬ್ರಷ್ ಇಲ್ಲ ಅಂತ ಅಂದು ಪರವಾಗಿಲ್ಲ. ಬೆರಳಲ್ಲಿ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬೆರಳಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಬೋದು. ಬಟ್ ನಾನು ಪಾರ್ಲರ್ಗೆ ಯೂಸ್ ಮಾಡೋಕ್ಕೆ ಬ್ರಷ್ ಯೂಸ್ ಮಾಡ್ತೀನಲ್ಲ, ಇದೇ ಬ್ರಷಿಂದ ನಾನು ಸ್ವಲ್ಪ ಈ ಥರ ಮಿಕ್ಸ್ ಕೊಡ್ತಾ ಇರ್ತೀನಿ. ಇದೇ ನನಗೆ ಅಪ್ಲೈ ಮಾಡೋಕ್ಕೂ ಇದನ್ನು ಯೂಸ್ ಮಾಡ್ಕೊಡ್ತೀನಿ. ನೋಡಿಕೊಂಡು ರೋಸ್ ವಾಟರ್ನ ಯೂಸ್ ಮಾಡಬೇಕು. ತುಂಬಾ ತೆಳುವಾಗಬಾರ್ದು. ಸ್ವಲ್ಪ ಈ ಥರ ಮಿಕ್ಸ್ ಕೊಡ್ತಾ ಇರಬೇಕು. ನೀಟಾಗಿ ಒಂದೇ ಥರ ಈ ಥರ ಬರಬೇಕು. ಗಂಟುಗಳೇನು ಇಲ್ಲದೆ ಇರೋ ಹಂಗೆ ಈ ಥರ ಆಗ್ತಾ ಇರಬೇಕು. ಇದು ನೋಡ್ಬೋದು, ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಸೇಫ್ಗೆ ಆಗಿದೆ ಅಂತ. ಇದು ಕಡಲೆ ಹಿಟ್ಟು ಮತ್ತು ಬೀಟ್ರೂಟ್ ಪೌಡ್ರು 2. ನೀವು ಬೇಕಪ್ಪ ಅಂದರೆ ಮಣ್ಣಿನಲ್ಲೇ ನೀವು ಬೀಟ್ರೂಟ್ ಪೌಡರ್ನ ಕೂಡ ರೆಡಿ ಮಾಡ್ಬೋದು. ಬೀಟ್ರೂಟ್ನ ಒಣಗಿಸ್ಬಿಟ್ಟು ಅದು ಮಿಕ್ಸಿ ಮಾಡಿಕೊಂಡು ನ್ಯಾಚುರಲಾಗಿ ನಾವೇ ಮಣ್ಣಲ್ಲಿ ಮಾಡಿಕೊಂಡ್ರು ಅದು ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಅಷ್ಟೊಂದು ಟೈಮ್ಸ್ ಇರಲ್ಲ ಅಂತ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಯೂಸ್ ಮಾಡೋಣ ಬನ್ನಿ. ಥರ ಎಲ್ಲ ಹಿಂಗೆ ನೋಡಿ ಫ್ರೆಂಡ್ಸ್, ಈ ಥರ. ಇದು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದಕ್ಕೆ ರಿಮೂವ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಲರ್ ಕೂಡ ಕೊಡುತ್ತೆ. ಸ್ಕಿನ್ ಬ್ರೈಟ್ ಆಗುತ್ತೆ. ಹೇಳಿ ಮಾಡಿಸಿರೋಂಥ ಪ್ಯಾಕು, ಫೇಸ್ ಪ್ಯಾಕಲ್ಲಿ ಇದು ತುಂಬಾ ಬೆಸ್ಟಾಗಿದೆ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ವಾರದಲ್ಲಿ 2 ಸರಿ ಇದನ್ನು ಯೂಸ್ ಮಾಡಿ. ವೀಕ್ಲಿ 2 ಟೈಮ್ಸ್ ಮಾಡಿದರೆ ಸಾಕು.
ವೀಕ್ಲಿ 2 ಟೈಮ್ ಮಾಡಿದರೆ ನಿಮಗಿದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಂದು 2 ಟೈಮ್ ಮಾಡಿದರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. 2 ಸರಿ ಒಂದು ವಾರದಲ್ಲಿ 2 ಸರಿ ನೀವು ಇದನ್ನು ಯೂಸ್ ಮಾಡಿದ್ರಿ ಅಂದರೆ ನಿಮ್ಗೆ 2 ಸಾರಿ ಯೂಸ್ ಮಾಡಿದಾಗಲೇ ಗೊತ್ತಾಗತ್ತೆ ಏನು ರಿಸಲ್ಟ್ ಬರುತ್ತೆ ಅಂತ. ಸ್ಕಿನ್ನು ಕೂಡ ತುಂಬಾ ಸ್ಮೂತ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಅಪ್ಲೈ ಮಾಡಿದ ನಂತರ ಇದು ಬೀಟ್ರೂಟ್ ಪೌಡರು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ, ಹಾಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಚಿಂಚ್ನೆಸ್ ಅನ್ನಿಸ್ತಾ ಇರುತ್ತೆ. ಡೋಂಟ್ ವರಿ, ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸ್ವಲ್ಪ ದಪ್ಪವಾಗಿ ಲೇಯರನ್ನು ಕೊಟ್ಕೊಳ್ಳಿ. ತಿಕ್ನೆಸ್ ಇರಬೇಕು, ಸ್ವಲ್ಪ ಫೇಸ್ ಪ್ಯಾಕು ತಿಕ್ಕಾಗಬೇಕು, ತಿಕ್ನೆಸ್ ಆಗಿರಲಿ. ಈ ಥರ ಇದನ್ನು ನಾವು ನೆಕ್ಸ್ಟ್ ಮಸಾಜ್ನ ಕೊಡಬೇಕಾಗತ್ತೆ. ಮಸಾಜ್ ಕೊಟ್ಟಾಗ ಇದರಲ್ಲಿರೋವಂಥ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಫೇಸಲ್ಲಿರೋವಂಥ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಕೂಡ ಇದು ರಿಮೂವ್ ಮಾಡುತ್ತೆ. ನೋಸ್ ಹತ್ರ, ಚಿನ್ ಹತ್ರ, ಇದೆಲ್ಲ ನೋಸ್ ಈ ಕಡೆ ಎಲ್ಲ ಅಲ್ಲಿ ಇರುತ್ತಲ್ಲ ಫೇಸಲ್ಲಿ ಇರೋವಂಥ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ಗಳನ್ನು ಇದು ರಿಮೂವ್ ಮಾಡುತ್ತೆ. ಹೇಗೆ ನಾವು ಮಸಾಜ್ ಕೊಡಬೇಕು ಅಂತ ನೆಕ್ಸ್ಟು ತೋರಿಸ್ತೀನಿ. 5 ಮಿನಿಟ್ಸ್ ಫುಲ್ ಇದು ಡ್ರೈ ಆಗಬೇಕು. ಇದು ಫುಲ್ ಡ್ರೈ ಆದ ನಂತರ ನಾವು ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಫುಲ್ಲಾಗಿ ಇಷ್ಟು ಖಾಲಿ ಆಯಿತು. ಈ ಥರ ಇಷ್ಟು ದಪ್ಪವಾಗಿ ಲೇಯರನ್ನು ಕೊಡಬೇಕು, ತಿಕ್ಕಾಗಿರಬೇಕು. ನೋಡ್ತಾ ಇರ್ಬೋದು ಎಷ್ಟು ತಿಕ್ ಲೇಯರನ್ನು ಕೊಟ್ಟಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇದು ಪಿಂಪಲ್ ಮಾರ್ಕ್ಸ್ಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇದೇ ಹೇರ್ ಪ್ಯಾಕ್ಗೂ ನೀವು ಯೂಸ್ ಮಾಡ್ಬೋದು, ಆದರೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗುತ್ತೆ. ಇದು ನಾವಿವಾಗ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಹೇರ್ಸ್ಗೆ ಮತ್ತು ಚೇಂಜ್ ಆಗುತ್ತೆ. ಹೇರ್ಸ್ಗೆ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದಿಲ್ಲ, ಅದನ್ನು ಬಿಟ್ಟು ಮತ್ತು ಬೇರೆ ಅದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಯೂಸ್ ಮಾಡಿಕೊಂಡ್ರೆ ಹೇರ್ಸು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಡ್ಯಾಂಡ್ರಫನ್ನು ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಪ್ಯಾಕಿಂಗನ್ನು ಹೇಳ್ಕೊಡ್ತೀನಿ. ನೋಡಿ ಈ ಥರ ಇದು ಫುಲ್ ಡ್ರೈ ಆಗೋವರೆಗೂ ಬಿಡೋಣ. ಇದೆಲ್ಲ ಫುಲ್ ಡ್ರೈ ಆದ ನಂತರ ಮಸಾಜ್ ಹೇಗೆ ಕೊಡೋದು, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗಬೇಕು ಅಂತ ಅಂದರೆ ಯಾವ ಥರ ನಾವು ಇದು ಮಸಾಜನ್ನು ಮಾಡಬೇಕು ಅಂತ ನೆಕ್ಸ್ಟು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಕಿನ್ ಡ್ರೈ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಇಷ್ಟು ಡ್ರೈ ಆಗಬೇಕು, ಫುಲ್ ಕೈಗೆ ಹಿಂಗೆ ಮಾಡಿದ್ರೆ ಹತ್ತಬಾರ್ದು. ಈ ಥರ ಸ್ಕಿನ್ ಎಲ್ಲ ಟೈಟ್ ಅಂತ ಅನಿಸುತ್ತೆ, ಸ್ಕಿನ್ ಟೈಟ್ ಆಗ್ತಾ ಇರುತ್ತೆ ನೋಡಿ. ಈಗ ಟೈಟ್ ಆದರೆ ಇದು ಚೆನ್ನಾಗಿ ಆರ್ಕೊಂಡಿದೆ ಅಂತ ಅರ್ಥ. ಸ್ವಲ್ಪ ನನಗೆ ಟೈಮ್ ಇಲ್ಲ, ಸೊ ಹಾಗಾಗಿ ಬೇಗನೆ ರಿಮೂವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರೋಸ್ ವಾಟರ್ನ ಮತ್ತು ಅದೇ ಬೌಲಲ್ಲಿ ತೊಗೊಂಡಿದ್ದೀನಿ. ರೋಸ್ ವಾಟರ್ನ ತಗೊಂಡು ಸ್ವಲ್ಪ ಈ ಥರ ಟ್ಯಾಗ್ ಮಾಡಿಕೊಂಡು ಹೀಗೆ ಟ್ಯಾಪ್ ಮಾಡ್ತಾ ಮಾಡ್ತೀವಿ ಅಲ್ವಾ, ಆ ಥರ ಫೇಶಿಯಲ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಆ ಥರನೇ ಸೇಮ್ ಇದಕ್ಕೂ ಮಸಾಜ್ ಕೊಡಬೇಕು. ನೋಡೋದಂತೆ ಯಾವ ಥರ ಮಸಾಜ್ ಕೊಡ್ತೀನಿ ಅಂತ. ತುಂಬಾ ರಫಾಗಿ ಮಸಾಜ್ ಮಾಡಬಾರ್ದು, ಸ್ಮೂತಾಗಿ ಮಸಾಜ್ನ ಕೊಡಬೇಕು. ತುಂಬ ರಫಾಗಿ ಮಸಾಜ್ ಕೊಟ್ಟು ಸ್ಕಿನ್ಗೆ ಮತ್ತು ಸ್ವಲ್ಪ ಎಫೆಕ್ಟ್ ಅನಿಸುತ್ತೆ. ಇಷ್ಟೇ ಮಸಾಜ್ ಮಾಡ್ತಾ ಹೋದರೆ ಅದು ಫೇಸ್ ಪ್ಯಾಕೆಲ್ಲ ಅಷ್ಟು ಒಂಥರ ಏನೋ ಅನಿಸುತ್ತೆ. ಅದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ನೋಡಿ. ಈ ಥರ
ಮಸಾಜ್ ಕೊಡೋಣ. ಸ್ವಲ್ಪ ಅಂಟಂಟಂತ ಜಾಸ್ತಿ ಅಂಟಂಟು ಅನ್ಸೋದಾದ್ರೆ ಸ್ಕಿನ್ನು ಅಂಟು ಆಗುತ್ತೆ. ಸ್ವಲ್ಪ ಅದೇನು ಪ್ರಾಬ್ಲಮ್ಸ್ ಇಲ್ಲ. ಆ ಥರ ಆದ್ರೂ ಸ್ವಲ್ಪ ಈ ಥರ ಮಸಾಜ್ನ ಕೊಡ್ತಾ ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೊಳ್ಳಿ. ಇದು ರಫ್ ಅಂತ ಅನ್ನಿಸ್ತಾ ಇರ್ಬೋದು ನೋಡೋಕ್ಕೆ, ಈ ಥರ ಮಾಡ್ತಾ ಇರೋದು. ಲೈಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಇಷ್ಟೇ, ನೋಡ್ಬೋದು. ನೋಡಿದ್ರಲ್ಲ, ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬರೋಣ. ಫಸ್ಟ್ ಚೇಂಜಸ್ ಅನಿಸುತ್ತೆ, ನನಗೆ ಇಷ್ಟೊಂದು ಗ್ಲೋ ಕೂಡ ಕಾಣಿಸುತ್ತೆ ಫೇಸು, ನೋಡ್ತಾ ಇರ್ಬೋದು. ಸ್ವಲ್ಪ ಕ್ಲೀನ್ ಮಾಡುವಾಗ ಸ್ವಲ್ಪ ರಫಾಗಿ ಕ್ಲೀನ್ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಕಡಲೆ ಹಿಟ್ಟಿರೋದ್ರಿಂದ ಸ್ವಲ್ಪ ಅಂಟು ಆಗ್ತಾ ಇರ್ತದೆ. ಸ್ವಲ್ಪ ಈ ಥರ ಕ್ಲೀನ್ ಮಾಡುವಾಗ ಸ್ವಲ್ಪ ಬತ್ತಿ ನಾನೊಂದು ಖರ್ಚಕ್ಕೆ ಈ ಥರ ವಾಟರ್ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಈ ಥರ ಈಗ ಕ್ಲೀನ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಕಾಟನ್ ತಗೋತಾ ಇದ್ದೀನಿ. ಈ ಥರ ವಾಟರ್ ಸ್ಪ್ರೇ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಎಲ್ಲ ಉಳ್ಕೊಂಡಿರುತ್ತಲ್ಲ ಹೇರ್ಸ್ ಪಕ್ಕದಲ್ಲಿ, ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಐಬ್ರೋಸು ಮತ್ತು ಐ ಮೇಲೆ ಈ ಥರ ಕಣ್ಣಿನ ಸುತ್ತಲೂ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಹೇರ್ಸ್ ಹತ್ರ ಎಲ್ಲ ಇರುತ್ತೆ, ಈ ಥರ ಎಲ್ಲ ಅಂಟ್ಕೊಂಡು ಬಿಡತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಬಟ್ಟೆಗೆ ಕ್ಲೀನಾಗಿ ಫೇಸ್ ಪ್ಯಾಕ್ ಹೋಗಿರೋದಿಲ್ಲ. ಇವಾಗ ನಾವು ಈ ಥರ ಕ್ಲೀನ್ ಮಾಡೋದ್ರಿಂದ ಕಾಟನ್ನಲ್ಲಿ ಎಕ್ಸ್ಟ್ರಾ ಇರುವಂಥ ಎಲ್ಲ ಫೇಸ್ ಪ್ಯಾಕು ರಿಮೂವ್ ಆಗಿಬಿಡತ್ತೆ. ನೋಡಿ, ಮೊದಲು ಎಷ್ಟೆಲ್ಲ ಕ್ಲೀನ್ ಕಾಣಿಸ್ತಾ ಇತ್ತಲ್ಲ, ಆದರೂ ಇಷ್ಟು ಕ್ಲೀನಾಗಿ ಬಂದ್ಬಿಡುತ್ತೆ ಎಲ್ಲ ಫೇಸಲ್ಲಿರೋ ಅಂಥ ಎಲ್ಲ ಫೇಸ್ ಪ್ಯಾಕು ಈ ಥರ ಬರುತ್ತೆ. ಸೊ ಆಮೇಲೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಆಗಿದೆ. ನಾನಿವಾಗ ಈ ಥರ ಈಗ ಹಿಡ್ಕೊಂಡು ಈ ಥರನೇ ಮತ್ತೆ ಸ್ವಲ್ಪ ಪುಷ್ ಮಾಡಿದರೆ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಕ್ಲೀನಾಗಿ ಫೇಸ್ನ ವಾಶ್ ಮಾಡಿದ ಮೇಲೆ ಕೂಡ ಈ ಥರ ಇದು ಕಾಣಿಸ್ತಾ ಇರತ್ತೆ. ನೋಡಿ, ಇಷ್ಟೊಂದು ಗಲೀಜಿದೆ. ನೋಡಿ ಫ್ರೆಂಡ್ಸ್, ನೋಸ್ ಮೇಲೆ ಎಲ್ಲ ಕೂತ್ಕೊಂಡಿರತ್ತೆ ಈ ಥರ.